ಹಲೋ ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುನಂದ ಅನ್ಸೂಯ. ದರ್ಶನ್ ಫ್ಯಾನ್ಸ್ಗಳಿಗೆಲ್ಲ ಮಾಸ್ ಹೀರೋ ಆಗಿ ಕಾಣಿಸ್ಕೊಂಡಿದ್ದೆ ಹೆಚ್ಚು. ಬಹುತೇಕ ಎಲ್ಲ ಸ್ಟಾರ್ ಹೀರೋಗಳು ಸಹ ಒಂದಲ್ಲ ಒಂದು ಸಿನಿಮಾದಲ್ಲಿ ಒಂದು ಹಾಡನ್ನಾದರೂ ಹಾಡಿರ್ತಾರೆ. ಪುನೀತ್ ರಾಜ್ಕುಮಾರ್ ಇರ್ಬೋದು, ಶಿವಣ್ಣ ಇರ್ಬೋದು, ಕಿಚ್ಚ ಸುದೀಪ್, ಯಶ್, ಹಾಗೆ ಶ್ರೀಮುರಳಿ ಸೇರಿದಂತೆ ಎಲ್ಲರೂ ಸಹ ತಮ್ಮ ಸಿನಿಮಾಗಾಗಿ ಕನಿಷ್ಠ ಪಕ್ಷ ಒಂದು ಹಾಡನ್ನಾದರೂ ಹಾಡಿ ತಮ್ಮ ಫ್ಯಾನ್ಸ್ಗಳಿಗೆ ಎಂಟರ್ಟೈನ್ಮೆಂಟ್ ಕೊಟ್ಟಿರ್ತಾರೆ. ಆದರೆ ದರ್ಶನ್ ಮಾತ್ರ ಮೈಕ್ ಹಿಡಿದು ಹಾಡಿದ್ದು ತೀರಾ ಕಡಿಮೆ, ಅಥವಾ ಇಲ್ಲವೇ ಇಲ್ಲ ಅಂತಲೂ ಕೂಡ ಹೇಳಬಹುದು. ಯಾವುದಾದ್ರೂ ಒಂದು ಇಂಟರ್ವ್ಯೂನಲ್ಲಿ ಕೂತ್ಕೊಂಡು ಒಂದೆರಡು ಸಾಲು ಹಾಡೋದಕ್ಕೆ ಹೇಳಿದ್ರು ಸಹ ದರ್ಶನ್ ಹಾಡ್ತಾ ಇರಲಿಲ್ಲ. ಆದರೆ ಈಗ ಪತ್ನಿ ವಿಜಯಲಕ್ಷ್ಮಿ ದರ್ಶನ್ ತಮ್ಮ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ದರ್ಶನ್ ಹಾಡ್ತಿರುವಂತಹ ಒಂದು ಹಾಡಿನ ಒಂದು ವಿಡಿಯೋವನ್ನು ಶೇರ್ ಮಾಡಿಕೊಂಡಿದ್ದಾರೆ. ಅದೀಗ ಸೋಷಿಯಲ್ ಮೀಡಿಯಾದಲ್ಲಿ ಹಲ್ಚಲ್ ಎಬ್ಬಿಸಿದೆ. ರೇಣುಕಾಸ್ವಾಮಿ ಪ್ರಕರಣದಲ್ಲಿ ದರ್ಶನ್ ಆರೋಪಿಯಾಗಿ ಜೈಲಿನಲ್ಲಿದ್ದಾರೆ. ನ್ಯಾಯಾಲಯದಲ್ಲಿ ಈ ಪ್ರಕರಣದ ವಿಚಾರಣೆ ನಡೀತಾ ಇದೆ. ಕಳೆದ ಕೆಲವೊಂದು ದಿನಗಳಿಂದ ಕೇವಲ ಇದ್ರ ಬಗ್ಗೆನೇ ಒಂದು ಸುದ್ದಿಯನ್ನು ಕೇಳಿ ಕೂಡ ಬೇಸರಗೊಂಡಿದ್ದಂತಹ ಅವರ ಅಭಿಮಾನಿಗಳಿಗಾಗಿ ವಿಜಯಲಕ್ಷ್ಮಿ ದರ್ಶನ್ ವಿಡಿಯೋವೊಂದನ್ನು ಶೇರ್ ಮಾಡಿಕೊಂಡಿದ್ದಾರೆ. ಅದೇ ವಿಡಿಯೋ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಅಬ್ಬರಿಸ್ತಾ ಇದೆ. ದರ್ಶನ್ ತಮ್ಮ ಬದುಕಿನಲ್ಲಿ ಸಾಕಷ್ಟು ಏರಿಳಿತಗಳನ್ನು ಕಂಡಿದ್ದಾರೆ. ಅದರಲ್ಲೂ ಈಗ ಕಷ್ಟದ ಪರಿಸ್ಥಿತಿಯನ್ನು ಎದುರಿಸ್ತಾ ಇದ್ದಾರೆ. ಇತ್ತ ದರ್ಶನ್ ಅಭಿಮಾನಿಗಳು ಕೂಡ ಅವರ ಸಿನಿಮಾಗಳನ್ನು ನೋಡದೆ ಕಂಗಾಲಾಗಿದ್ದಾರೆ. ಯಾವಾಗ ನಮ್ಮ ಬಾಸ್ ಬರ್ತಾರೆ, ನಮಗೋಸ್ಕರ ಯಾವಾಗ ಸಿನಿಮಾ ಮಾಡ್ತಾರೆ, ನಾವು ಜೈ ಡಿ ಬಾಸ್ ಅಂದ್ಕೊಂಡು ಯಾವಾಗ ಸಿನಿಮಾವನ್ನು ನೋಡ್ತೀವಿ, ಈ ರೀತಿಯಾಗಿ ಅವರ ಫ್ಯಾನ್ಸ್ ಕೂಡ ಕಾತರದಿಂದ ಕಾಯ್ತಾ ಇದ್ದಾರೆ. ಹೀಗಾಗಿ ಬೇಸರದಲ್ಲಿ ಅವರ ಸೆಲೆಬ್ರಿಟಿಗಳಿಗಾಗಿ ಮನ ತಣಿಸುವಂತಹ ಒಂದು ಅಪರೂಪದ ಸುಂದರ ದೃಶ್ಯವನ್ನು ವಿಜಯಲಕ್ಷ್ಮಿ ದರ್ಶನ್ ಹಂಚಿಕೊಂಡಿದ್ದಾರೆ. ಅದು ದರ್ಶನ್ ಹಾಡ್ತಿರುವಂತಹ ಒಂದು ಅಪರೂಪದ ವಿಡಿಯೋ. ಅದು ಹಿಂದಿ ಹಾಡು. ವಿಜಯಲಕ್ಷ್ಮಿ ದರ್ಶನ್ ಹಂಚಿಕೊಂಡಿರುವಂತಹ ಆ ವಿಡಿಯೋದಲ್ಲಿ ದರ್ಶನ್ ಮೈಕ್ ಹಿಡ್ಕೊಂಡು ಹಾಡ್ತಾ ಇದ್ದಾರೆ. ಬಾಲಿವುಡ್ನ ಸಾರ್ವಕಾಲಿಕ ಕ್ಲಾಸಿಕ್ ಚಿತ್ರ ಬಾಬಿಯ ಒಂದು ಪ್ರಸಿದ್ಧ ಗೀತೆ ಅದು, ಮೈ ಶಾಹರ್ ತೋ ನಹಿ. ಈ ಒಂದು ಸಾಂಗ್ ಅದು. ಇದು ಯಾವ ಸಂದರ್ಭದಲ್ಲಿ ಹಾಡಿದ್ದು ಅನ್ನುವಂಥ ಮಾಹಿತಿ ನಮಗೆ ಗೊತ್ತಿಲ್ಲ. ಆದರೆ ಸಮಾರಂಭವೊಂದರಲ್ಲಿ ದರ್ಶನ್ ತುಂಬ ಒಂದು ಫೀಲ್ ಮಾಡಿಕೊಂಡು ಹಾಡ್ತಿರುವಂತಹ ಹಾಡು ಅದು. ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದವರು ಸಹ ಅಲ್ಲಿ ಶಿಳ್ಳೆ ಹೊಡಿತಾ ಇದ್ದಾರೆ, ಚಪ್ಪಾಳೆಗಳ ಸುರಿಮಳೆಯನ್ನು ಸುರಿಸ್ತಾ ಇದ್ದಾರೆ. ವಿಜಯಲಕ್ಷ್ಮಿ ದರ್ಶನ್ ಇದ್ದಕ್ಕಿದ್ದಂತೆ ಈ ಒಂದು ಅಪೂರ್ವ ಕ್ಷಣಗಳ ವಿಡಿಯೋವನ್ನು ಹಂಚಿಕೊಂಡಿದ್ದಾರೆ. ದರ್ಶನ್ ಅವರೊಂದಿಗೆ ಹಳೆಯ ಸವಿ ನೆನಪುಗಳನ್ನು ಮೆಲುಕು ಹಾಕ್ತಾ ಇದ್ದಾರೆ ವಿಜಯಲಕ್ಷ್ಮಿ. ಈ ವಿಡಿಯೋ ಅವರ ಅಭಿಮಾನಿಗಳಿಗೆ ಸಿಕ್ಕಾಪಟ್ಟೆ ಖುಷಿ ಕೊಟ್ಟಿದೆ. ಕಷ್ಟದ ದಿನಗಳಲ್ಲೂ ಗಂಡನ ಬೆನ್ನೆಲುಬಾಗಿ ನಿಲ್ಲುವಂತಹ ವಿಜಯಲಕ್ಷ್ಮಿ ಅವರ ಈ ಒಂದು ಪೋಸ್ಟ್ಗೆ ಅಭಿಮಾನಿಗಳಿಂದ ಮೆಚ್ಚುಗೆ ವ್ಯಕ್ತ ಆಗ್ತಾ ಇದೆ. ಅಭಿಮಾನಿಗಳು ಸಹ ವಿಡಿಯೋವನ್ನು ಒಂದು ವಿಭಿನ್ನವಾಗಿ ಕಾಮೆಂಟ್ಗಳನ್ನು ಆ ವಿಡಿಯೋಗೆ ಮಾಡ್ತಾ ಇದ್ದಾರೆ. ಡಿ ಬಾಸ್ ಓನ್ ವಾಯ್ಸ್ ಕೇಳಿ ಆನಂದಿಸಿ ಅಂತ ಒಬ್ಬರು ಮಾಡಿದ್ರೆ, ಇನ್ನೊಬ್ಬರು ಎಷ್ಟು ದಿನ ಆಗಿತ್ತು ಬಾಸ್ ನಿಮ್ಮ ವಾಯ್ಸ್ ಕೇಳಿ ಅಂತ ಕಾಮೆಂಟ್ ಮಾಡ್ತಿದ್ದಾರೆ. ಡಿ ಬಾಸ್ ಕೇವಲ ಬೆಳ್ಳಿ ಪರದೆಯ ಒಡೆಯನಷ್ಟೇ ಅಲ್ಲ, ಸುಂದರವಾಗಿ ಹಾಡುವಂತಹ ಕಲಾ ಸರಸ್ವತಿಯ ಪುತ್ರ ಅಂತ ಹೇಳಿ ಅಭಿಮಾನಿಗಳು ಖುಷಿಯಿಂದ ಕಾಮೆಂಟ್ ಮಾಡ್ತಾ ಇದ್ದಾರೆ. ಸದ್ಯದ ಒಂದು ಪರಿಸ್ಥಿತಿಯಲ್ಲಿ ದರ್ಶನ್ ಅವರ ಈ ಒಂದು ಹಳೆಯ ಗಾಯನದ ವಿಡಿಯೋ ಅಭಿಮಾನಿಗಳ ಹೃದಯಕ್ಕೆ ಖುಷಿ ಕೊಟ್ಟಿರೋದಂತೂ ಸತ್ಯ. ಸೋಷಿಯಲ್ ಮೀಡಿಯಾದಲ್ಲಿ ಈ ಒಂದು ವಿಡಿಯೋ ಅಂತೂ ಸಖತ್ ಸೌಂಡ್ ಮಾಡ್ತಾ ಇದ್ದು, ದರ್ಶನ್ ಅಭಿಮಾನಿಗಳು ಈಗ ಅದನ್ನು ಟ್ರೆಂಡ್ ಮಾಡೋದಕ್ಕೆ ಶುರು ಹಚ್ಕೊಂಡಿದ್ದಾರೆ. ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ.